ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ಗುರು ಪರಿವರ್ತನಾ ಕಾಲವನ್ನು ತಿಳಿಸುವಂಥ ಪ್ರಯತ್ನ, ಗುರುವಿನಿಂದ ದ್ವಾದಶ ರಾಶಿಗಳ ಬಲಾಬಲಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ. ಈ ಗುರು ಈ ವರ್ಷ ಏನು ಮಾಡ್ತಾನೆ ಕನ್ಯಾ ರಾಶಿಯವರಿಗೆ ಅಂತಕ್ಕಂಥದ್ದು. ಯಾಕಂದರೆ ಕನ್ಯಾ ರಾಶಿ ಭವಿಷ್ಯವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಗುರು ವಿಶೇಷವಾಗಿ ಲಾಭ ಭಾವದಲ್ಲಿ ಬರ್ತಾ ಇದ್ದಾನೆ. ಅಂದರೆ ಗುರುಬಲ ಪೂರ್ಣವಾಗಿ ಸಿಗ್ತಾ ಇದೆ ಅಂತಕ್ಕಂಥದ್ದು ಆಗುತ್ತೆ. ಈ ಲಾಭದಲ್ಲಿ ಇರ್ತಕ್ಕಂಥ ಗುರು ಯಾವ್ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀರೋ ಆ ಕ್ಷೇತ್ರದಿಂದ ಲಾಭ, ಅಂದರೆ ಮಣ್ಣು ಹಿಡಿದು ಚಿನ್ನ ಆಗುತ್ತೆ ಅಂತ ಸ್ಪಷ್ಟತೆ ಇದೆ. ತಾವು ಏನೋ ಕೆಲಸ ಮಾಡೋಕ್ಕೋಗಿ ಅಲ್ಲಿ ಹಣ ಅಥವಾ ವ್ಯವಹಾರ ಸಂಬಂಧಗಳು ಮತ್ತು ನಿಮ್ಮ ಪ್ರಯತ್ನಕ್ಕೆ ಅಲ್ಪ ಪ್ರಯತ್ನ ಮಹಾಲಾಭ ಅಂತ ಹೇಳ್ತೀವಿ. ಸ್ವಲ್ಪ ಪ್ರಯತ್ನದಿಂದ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಯೋಗ ಈ ಗುರು ಪ್ರಾಪ್ತಿಯಿಂದ ಆಗುತ್ತೆ. ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ 7ನೇ ಮನೆಯಲ್ಲಿ ಶನಿ ಇದ್ದಾನೆ. ಆ 7ನೇ ಮನೆಯಲ್ಲಿ ಶನಿ ಇದ್ದರೆ ಏನು ಮಾಡ್ತಾನೆ, ಸ್ವಲ್ಪ ಏನಾಗುತ್ತೆ, ನೌಕರರಿಂದ ಕಿರಿಕಿರಿಗಳನ್ನ ಅಂತಕ್ಕಂಥದ್ದು ಕಾಣಿಸುತ್ತೆ. ಒಂದು ಯಾವುದೋ ಇಂಡಸ್ಟ್ರೀಸ್ ನಡೆಸ್ತಾ ಇದ್ದರೆ ಅಥವಾ ಮನೆಯಲ್ಲಿ ಕೆಲಸದಾಳಿದ್ದರೂ ಕೂಡ ಸ್ವಲ್ಪ ಅವರಿಂದ ಎಲ್ಲೋ ಒಂದು ಕಡೆ ತೊಂದರೆಗಳನ್ನು ಅನುಭವಿಸುವಂಥದ್ದಾಗುತ್ತೆ. ಅಥವಾ ಸರಿಯಾದ ರೀತಿಯಲ್ಲೂ ಕೆಲಸ ಮಾಡಲ್ಲ ಅಂತ ಬೇಜಾರಾಗುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆಗಳಾಗಲ್ಲ. ಅದ್ರ ಜೊತೆ ನಿಮ್ಮ ಸಂಗಾತಿ, ಜೀವನ ಸಂಗಾತಿ ಜೊತೆಯಲ್ಲೂ ಕೂಡ ಶನೇಶ್ವರ ಮತ್ತು ನಿಮ್ಮ ಈ ರಾಶಿಗೆ ವಿಶೇಷವಾದಂಥ ಸಂಬಂಧಗಳ ಕೊರತೆ ಆಗಿದೆ. ಯಾಕಂದರೆ ಇಲ್ಲಿ ಶನೇಶ್ವರ ಚೆನ್ನಾಗಿರ್ತಾನೆ ಕನ್ಯಾ ರಾಶಿಯವರಿಗೆ, ಆದರೆ ಅಲ್ಲಿ ನೋಡ್ತಕ್ಕಂಥದ್ದು ದೃಷ್ಟಿ ಇರೋದರಿಂದ ಏನಾಗುತ್ತೆ, ಅವನ ಗುಣಗಳಿರ್ತದೆ, ಆ ಗುಣಗಳ ರೀತಿಯಲ್ಲಿ ಹೋಗಲೇಬೇಕಾಗುತ್ತೆ. 6ನೇ ಮನೆಯಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಋಣಬಾಧೆ ಅಂತಕ್ಕಂಥದ್ದು ಕನ್ಯಾ ರಾಶಿಯವರು ಕಾಣುತ್ತೆ. ಅದು ನನಗನಿಸಿದ ಮಟ್ಟಿಗೆ ಈ ವರ್ಷ ಅಕ್ಟೋಬರ್ ತಿಂಗಳು 31 ತಾರೀಕಿನ ಒಳಗಡೆ ಸ್ವಲ್ಪ ಋಣದಿಂದ ಮುಕ್ತರಾಗ್ತೀರಿ ಅಂತ ಹೇಳ್ಬೋದು. ಅಂದರೆ ಯಾವ ಸಾಲ ವಗೇರೆ ಮಾಡಿಕೊಂಡು ಸ್ವಲ್ಪ ಬ್ಯಾಂಕ್ ಲೋನ್ ಕಟ್ಟಬೇಕು ಅದು ಇದು ಅಂತ ಎಲ್ಲಿ ನಿಮಗೆ ಹೆಡ್ಡಪ್ ಆಗಿ ಉಳಿದಿದೆಯೋ ಅದನ್ನು ನಿಭಾಯಿಸಿಕೊಂಡು ಹೋಗತಕ್ಕಂಥ ಯೋಗ ಇದೆ. ಆದಷ್ಟು ಋಣಮುಕ್ತಿ ಆಗುವಂಥ ಯೋಗ ಈ ವರ್ಷದಲ್ಲಿ ನಿಮಗೆ ಸಿಗತಕ್ಕಂಥದ್ದು. ಆದರೆ ಈ 6ನೇ ಮನೆಯಲ್ಲಿರ್ತಕ್ಕಂಥ ರಾಹು ಮತ್ತೆ ಋಣವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಸ್ತಾ ಇರ್ತಾನೆ. ಹಾಗಾಗಿ ಹೆಚ್ಚಿನ ಕೆಲಸದಲ್ಲಿ ಇನ್ವೆಲ್ಲಾಗಿ ಅಥವಾ ಬಹಳಷ್ಟು ಇನ್ನೂ ಮಾಡಬೇಕು, ಇನ್ನೇನು ನಾವು ಸಾಲ ತೀರಿಸಿಬಿಟ್ಟಿದ್ವಿ, ಮತ್ತೊಂದು ಏನೋ ಕೆಲಸ ಮಾಡಬೇಕು, ಮತ್ತೆ ಸಾಲ ತೆಗೆದು ಮಾಡಬೇಕು, ಈ ಗೊಂದಲಕ್ಕೆ ಹೋಗಬೇಡಿ ಸ್ವಲ್ಪ. ಯಾಕಂದರೆ ಈ ಅಕ್ಟೋಬರ್ 31 ನಂತರ ಮತ್ತೆ ಅತಿಚಾರನಾಗಿ ಮುಂದೆ ಬರ್ತಾನೆ, 12ನೇ ಮನೆಗೆ ಹೋಗ್ತಾನೆ ನಿಮಗೆ ಗುರು. ಆ ಒಂದು 2 ತಿಂಗಳು ನಿಮ್ಮ ಪ್ರಯತ್ನ ಬಹಳ ವೆಸ್ಟ್ ಆಗುವಂಥ ಸೂಚನೆ ಕಾಣ್ತಾ ಇದೆ. ಹಾಗಾಗಿ ಆ 2 ತಿಂಗಳು ಸುಮ್ಮನೆ ಇರಬೇಕು. ಎಲ್ಲಿವರೆಗೂ? ಅಕ್ಟೋಬರ್ 31ರಿಂದ ಜನವರಿ 24 ತಾರೀಕಿನವರೆಗೂ. ಈ ಒಂದು ಸಮಯ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯನ ನೀವು ನಿಭಾಯಿಸ್ಕೋಬೇಕಾಗುತ್ತೆ. ಬೈ ಚಾನ್ಸ್ ನೀವೇನಾದರೂ ಅಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ದಾದರೆ ನೀವೇನು ಪ್ರಯತ್ನ ಮಾಡಿರ್ತೀರಿ ಈ ಜೂನಿಂದ ಅಕ್ಟೋಬರ್ವರೆಗೂ ಅದು ತುಂಬ ಸ್ವಲ್ಪ ವ್ಯಯ ಆಗತಕ್ಕಂಥ ಯೋಗ ಬರುತ್ತೆ. ಮತ್ತೆ ಸಾಲ ಮಾಡಿಕೊಳ್ಳುವಂಥ ಯೋಗ ಬರುತ್ತೆ. ಹಾಗಾಗಿ ಋಣಮುಕ್ತರಾಗಿರ್ತೀರ, ಸಂತೋಷ ಪಡಿ, ಸ್ವಲ್ಪ ಶಾಂತವಾಗಿ ಕುಂತು ನಿಧಾನವಾಗಿ ವಿಚಾರ ಮಾಡಿ ಮುಂದೆ ಬರುವಂಥ ಪ್ರಯತ್ನಕ್ಕೆ ನಿಮಗೆ ಅನುಕೂಲತೆ ಸಿಗುತ್ತೆ. ಅದೇ ಮತ್ತೆ ಜನವರಿ 24 ನಂತರ ವರ್ಷ ಪೂರ್ತಿ ಮತ್ತೆ ಏಕಾದಶಿಗೆ ಬರ್ತಾನೆ. ಅಂದರೆ ತಾವು ಎಷ್ಟು ಪ್ರಯತ್ನ ಮಾಡಿದ್ರೆ ಆ 1-2 ತಿಂಗಳು ಎಲ್ಲೋ ಒಂದು ಕಡೆ ನಿಮ್ಮನ್ನು ಸತಾಯಿಸುವಂಥ ಪ್ರಯತ್ನ ಆಗಿಬಿಡುತ್ತೆ. ಅಂದರೆ ಯಾಮಾರಿಸೋದು ಅಂತ ಹೇಳ್ತಾರಲ್ಲ, ಹಾಗೆ ಅದು ಯಾಮಾರಿಸುವಂಥ ಪ್ರಯತ್ನ ಆಗಿಬಿಡುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಯಾರ್ದೋ ಮಾತು ಹೇಳ್ತೀರಾ, ಇದು ಬೇಡ ಅದು ಮಾಡೋಣ ಅಂತೀರಾ, ಮಾಡೋಕ್ಕೆ ಹೋಗಬೇಡಿ. ಆ 1-2 ತಿಂಗಳು ತಟಸ್ಥವಾಗಿರಿ. ಅದಾದ ನಂತರ ಮತ್ತೆ ನೀವು ಪ್ರಯತ್ನ ಪಡಿ. ಏಕಾದಶದಲ್ಲಿ ಗುರು ಬರ್ತಕ್ಕಂಥದ್ರಿಂದ ನಿಮ್ಮ ಹೆಚ್ಚಿನ ಪ್ರಯತ್ನಕ್ಕೆ ಮತ್ತೆ ನಿಮಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಸಂಬಂಧಗಳ ವಿಷಯದಲ್ಲಿ ಕೂಡ ತಾವು ಸ್ವಲ್ಪ ಜಾಗೃತರಾಗಿರಿ ಕನ್ಯಾ ರಾಶಿಯವರು. ಮುಂದೆ ನಿಮಗೆ ಅಣ್ಣ ತಮ್ಮ ತಂಗಿ ಇವರೆಲ್ಲ ಇದ್ದಾಗ ನಿಮಗೆ ಅಣ್ಣನಿಂದ ಅಕ್ಕನಿಂದ ನಿಮಗೆ ಯಶಸ್ವಿ ಬಲವನ್ನು ಕೊಡ್ತಾನೆ. ಅವರಿಂದ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಶೈಕ್ಷಣಿಕವಾಗಿ ಏನು ಬೆಳಿಬೇಕಂತಿದ್ದರೂ ಅಲ್ಲಿ ಯಶಸ್ವಿ ಫಲ ಸಿಗುತ್ತೆ. ಆದರೆ ಮುಖ್ಯವಾಗಿ ನಿಮಗೆ ಈ ಗುರು ಮತ್ತು ರಾಹುವಿನಲ್ಲಿ ಷಡಾಷ್ಟಕ ಯೋಗ ಅಂತಕ್ಕಂಥ ಬರೋದರಿಂದ ಏನಾಗ್ಬಿಡುತ್ತೆ, ಸ್ವಲ್ಪ ನಿಮಗೆ ಉದರ ವ್ಯಾಧಿ ಆಗ್ಬೋದು ಅಥವಾ ವಾಯುಗೆ ಸಂಬಂಧಪಟ್ಟಂಥ ವಿಕಾರ ಅಂತ ಹೇಳ್ತೀವಿ, ವಾಯು ಶರೀರದಲ್ಲಿ ತುಂಬಿಕೊಳ್ಳುವಂಥದ್ದಾಗ್ಬೋದು. ಅದರ ಜೊತೆಗೆ ಏನಾಗುತ್ತೆ, ಈ ಸ್ತ್ರೀ ದೇವತಾ ಶಾಪ ಅಂತ ಹೇಳ್ತೀವಿ, ಕುಲದೇವತಾ ಶಾಪ ಅಂತ ಹೇಳ್ತೀವಿ, ಅಥವಾ ಕುಲದೇವತೆಯರು ಮುನಿಸಿಕೊಳ್ಳೋದು ಅನ್ನುವಂಥದ್ದು, ನಿಮ್ಮ ಗ್ರಾಮ ದೇವತೆಯರು ಮುನಿಸಿಕೊಳ್ಳೋದು ಅಂತ ಹೇಳ್ಬೋದು. ಅಥವಾ ನೀವೇ ಏನೂ ತಪ್ಪು ಮಾಡಿ ದೇವನಿಂದನೆ ಅಂತ ಹೇಳ್ತೀವಿ, ದೈವನಿಂದನೆ, ಗುರುನಿಂದನೆ, ಬ್ರಹ್ಮನಿಂದನೆ ಇದೆಲ್ಲ ಇರ್ತವೆ. ಆ ನಿಂದನೆಗಳಿಂದ ಆ ದೋಷ ಮತ್ತೆ ಜಾಗೃತಿ ಆಗುವಂಥದ್ದು ಇರುತ್ತೆ. ಹಿಂದೆ ಯಾವಾಗೂ ಗೊತ್ತಿಲ್ಲದೆ ಮಾಡಿರ್ತೀರ, ಪುನಃ ಅದು ಜಾಗೃತಿ ಆಗುವಂಥದ್ದಾಗುತ್ತೆ. ಈ ಒಂದು ಕಾರಣಕ್ಕಾಗಿ ತಾವು ಕುಲದೇವತಾ ಪೂಜೆಯನ್ನು, ಮುಖ್ಯವಾಗಿ ಕುಲದೇವತಾ ಪೂಜೆಯನ್ನು ಈ ಮಾಸದಲ್ಲಿ ಮಾಡ್ಕೋಬೇಕಾಗುತ್ತೆ. ಆದರೆ ಅಕ್ಟೋಬರ್ 31ರಿಂದ ಜನವರಿ 24 ತಾರೀಕುವರೆಗೂ ಸ್ವಲ್ಪ ಗುರುವಿನ ಸೇವೆಯನ್ನು ಮಾಡಿ, ಗುರುವನ್ನು ಬಲಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ. ಅದರ ಜೊತೆಗೆ ಸಪ್ತಮದಲ್ಲಿ ಏನು ಶನಿ ಇದ್ದಾನೆ ನಿಮಗೆ, ಸ್ವಲ್ಪ ನಿಮ್ಮ ನೌಕರರ ಜೊತೆಯಲ್ಲಿ ನಿಮ್ಮ ತಾಳ್ಮೆ, ಉತ್ತಮವಾದಂಥ ಒಂದು ಸಂಬಂಧ, ಬಾಂಧವ್ಯವನ್ನು ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಯಾರನ್ನ ಮೇಲೆ ರೇಗಬೇಡಿ. ಇದರಿಂದ ನೌಕರರು ನಿಮ್ಮ ಜೊತೆಯಲ್ಲಿ ಅವರ ಮಾಲಕರಾಗುವಂಥ ಯೋಗ ಬಂದುಬಿಡುತ್ತೆ. ಹಾಗಾಗಿ ಶನೇಶ್ವರನನ್ನು ತಾವು ಹೇಗೆ ಕೆಲಸಗಾರರನ್ನು ಸರಿಯಾಗಿ ನೋಡ್ಕೊಳ್ತೀರೋ ಆ ಕೆಲಸಗಾರರು ನಿಮ್ಮನ್ನು
ಖಂಡಿತವಾಗಿ ಚೆನ್ನಾಗಿ ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನೀವು ಕೂಡ ಕಾರ್ಮಿಕರಾಗಿದ್ದರೆ ಅಥವಾ ಕೆಲಸ ಮಾಡುವಂಥವರಾಗಿದ್ದರೂ ಸಹ ಮಾಲೀಕರ ಜೊತೆ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳಿ. ಹಾಗೇನಾಗುತ್ತೆ, ಈ ಶನೀಶ್ವರ ನಿಮಗೆ 2 ರೀತಿಯ ಬಲಗಳನ್ನು ಕೊಡ್ತಾನೆ. ಒಂದು, ನಿಮ್ಮ ಕೆಲಸ ಮಾಡಿದ ಉತ್ತಮ ಧನವನ್ನು ಸಿಗುವಂಥದ್ರ ಜೊತೆಗೆ ಆ ಸಂಬಂಧಗಳನ್ನು ಕೂಡ ಕಾಯಂಗೊಳಿಸುವಂಥ ಪ್ರಯತ್ನ ಆಗುತ್ತೆ. ಹಾಗಿರೋದ್ರಿಂದ ತಾವು ಕೆಲಸಗಾರರಲ್ಲಿ ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ಆಸಕ್ತಿಯನ್ನು ಚೆನ್ನಾಗಿಟ್ಕೊಂಡು ಮಾಡಿ ಉತ್ತಮ ಆಗುತ್ತೆ. ಆದರೆ ಪಾರ್ಟ್ನರ್ ವ್ಯವಹಾರಗಳನ್ನೇನಾದರೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ಬೇಡ. ತುಂಡರಿಯುವಂಥ ಸೂಚನೆ ಇದೆ. ಹೊಸದಾಗಿ ಮಾಡುವಂಥದ್ದಕ್ಕೆ ಖಂಡಿತ ಕೈ ಹಾಕಬೇಡಿ. ಸ್ವತಂತ್ರವಾಗಿ ಏನಾದರೂ ಮಾಡೋದಿದ್ದರೆ ಈ ಅಕ್ಟೋಬರ್ 31 ಆಮೇಲೆ 24 ಜನವರಿ ನಂತರ ಈ ಮಧ್ಯದಲ್ಲಿ ಗುರುಬಲ ಇಲ್ಲದೇ ಇರೋದ್ರಿಂದ ಮಾಡಬೇಡಿ ಅಂತ ಹೇಳ್ತಾ, ಈ ವರ್ಷ ಪೂರ್ತಿ ಕನ್ಯಾ ರಾಶಿಯವರಿಗೆ ಅಂದುಕೊಂಡ ಹಾಗೆ ನಡೀತದೆ ಅಂತಕ್ಕಂಥ ಸೂಕ್ಷ್ಮತೆ ಇದೆ. ಆದರೆ ನಿಮ್ಮ ದುಡುಗುತನದಿಂದ ನಿಮ್ಮ ಭವಿಷ್ಯವನ್ನು ಮೊಟುಗೊಳಿಸ್ಕೋಬೇಡಿ, ನಿಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.